ಗುರುವರ ಬೆಳಗುವೆ ಹಾರತಿಯ ಮೋಕ್ಷಾಂಪೇಕ್ಷೆಗೆ ತತ್ವಂ ಪದದಾರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಓಕ್ಷಮಾನ ಶಂಕರ ನಾಮ ಉಚ್ಚಾರವ ಮಾಡಿಸಿದೆ ಮಾಡಿಸಿದೆ ಗುರುರಾಯ ಸೇದಾರೂಢ ಸಮಾತ ಬೆಳಗುವೆ ಆರತಿಯೇ ಗುರುವರ ಬೆಳಗುವೆ ಆರತಿಯೇ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರನೇ ನಿರುವೆ ಗುರುವರ ಶಂಕರನೇ ನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೇರಿಸಿದೆ ಗುರುವರ ಶಾಂತಿಯ ಬೇರಿಸಿದೆ ಗುರುರಾಯ ಸೇದಾರೂಢ ಸಮಾತ ಬೆಳಗುವೆ ಆರತಿಯೇ ಗುರುವರ ಬೆಳಗುವೆ ಆರತಿಯೇ ಚರಣ ಭಜಂಕರ ದುರಿತಾರುಂಡವ ತೊರೆತದೆ ನಾಶಿಸಿದೆ ಗುರುವರ ತೊರೆತದೆ ನಾಶಿಸಿದೆ ವರ ಭೂಲತಾಪುರ ದೈವದಿಂದಲೇ ನಿರುತದೆ ವಾಸಿಸಿದೆ ಗುರುವರ ನಿರುತದೆ ವಾಸಿಸಿದೆ ಗುರುರಾಯ ಸೇದಾರೂಢ ಸಮಾತ ಬೆಳಗುವೆ ಆರತಿಯೇ ಗುರುವರ ಬೆಳಗುವೆ ಆರತಿಯೇ ಮಂಗಲಂ ದೀಪಾಲಗಳಿಗೆ ಮಂಗಲಂ ತ್ರಿಮೂರ್ತಿಗಳಿಗೆ ಮಂಗಲಂ ಸಿದ್ಧ ಸಿದ್ಧಾರೂಢ ಪ್ರಭುಗಳಿಗೆ ಮಂಗಳಂ ಶಿವರುದ್ರ ಗುರುವಿಗೆ ಮಂಗಳಂ ಗುರುಮೂರ್ತಿನಾಥಿಗೆ ಮಂಗಳಂ ಬಸವಂತ ಸದ್ಗುರುವಿಗೆ ಸನ್ನಿಧಿಸಂ ಓಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ನಿಗೇಂದ್ರಂ ಸದಾ ವಸಂತಂ ಭಜತೆ ಭಗವಾನ್ ಭವಾನಿ ಶಂಕರಂ ನಮಾಮಿ ಓಂ ಮಂಗಲಂ ಭಗವಾನ್ ಶಂಭೋ ಮಂಗಲಂ ಭಗವದ್ವಜ ಮಂಗಲಂ ಪಾರ್ವತೀನಾಥ ಮಂಗಲಾಯುತನೋಹರ ಓಂ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಕುಂಡಲಿಕಾಕ್ಷೋ ಮಂಗಲಾಯುತನೋ ಹರಿ ಓಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಓಂ ದೇವಿ ದೇವಿ ಜಂತಾಯ ಗಾತಾಯ ಧರ್ಮಾಯ ಧರ್ಮಾಣಾಯ ದಂದಾಯ ಲಾಭನಮಃ ಸಂಚರಿತ ಪೂರ್ವೇ ಜಾಗ್ಯಾ ಚಲತಿ ದೇವಾ ಓಂ ರಾಜಾಯ ರಾಜಾಯ ಭಗವೇ ನಮೋ ವೈಪತ್ಮಾಯ ಭ್ರೇ ಸಮೇ ಅನಾನಂ ನಮಃ ಕಾಮಂ ಗುರು ಆಮೇಶ್ವರಾಯ ಮಹಾನಾಯ ನಮಃ ಓಂ ಗೀತಾಂ ಓಂ ಸ್ವರಾಜ್ಯಂ ಆವಿಷ್ಕಾಂ ರಾಜ್ಯಂ ಆರಾಧನಾದಿ ಸಂಗೀತಯಾಯ ಸರ್ವಭೂಮಃ ಸರ್ವಾಯಿತು आवेदित काम वमेकदन्ताय विद्महे वक्रतुण्डाय धीमहि तन्नो दन्ती प्रचोदयात् ओम तत्पुरुषाय विद्महे महादेवाय धीमहि तन्नो रुद्रः प्रचोदयात् ओम विश्वात्मकाय विद्महे तेजस्रूपाय धीमहि तन्नो सिद्धारूढः प्रचोदयात् ओम नमो ब्रह्मण्य विद्महे महाशक्तेश्वरी धीमहि तन्नो देवी प्रचोदयात् ओम कात्यायनी च विद्महे कन्याकुमारी च धीमहि तन्नो दुर्गे प्रचोदयात् ओम महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् नानाशुकन्य पुष्पाणि यथा कालोद्भवानि च पुष्पाञ्जलिं मया दत्त स्वाहा परमेश्वर पूजा योग भोग निद्रा समाधि स्थिति संचार कर्म करोड़ि तदिकं शंभो तमनाद करजुकृतपाकाय जंकामयंवा श्रवण निजमानस अपराधमी तमी पपा सर्वमे जमस्मं जय जय करुणाब्धे महादेव शंभो ओम नमः पार्वती पुष्पाय जगद्गुरु साधु महाराज परम सद्गुरु
संतन की जय। ನಮೋ ನಾನು ಸ್ವಾಮಿ ಅರ್ಶಿಣ ಸರಸ್ವತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಸಂಪ್ರದಾಯದಲ್ಲಿ ಬಸವಂತಾಚಾರ್ಯ ಶಿಷ್ಯರು ಸಕ್ಕರೇಶ್ವರ, ಅವರ ಶಿಷ್ಯರು ಭೀಮಾಶಂಕರ ಸ್ವಾಮಿಗಳು. ನಾವು ಬೊಂಬೈಯಲ್ಲಿ 8 ವರ್ಷ ಇದ್ದಾಗ ಉಪದೇಶ ಆಗಿದ್ವಿ. ಮತ್ತು ಅಲ್ಲಿ ಬೊಂಬೈಯಲ್ಲಿ ಏನಪ್ಪ ಅಂದರೆ ಸ್ವಾಮಿಗಳ ಹೆಸರಿನ ಮೇಲೆ ಮಠ ಕಟ್ಟು ಅಲ್ಲಿ ಸಾಮಾಜಿಕ ಮತ್ತು ಆಧ್ಯಾತ್ಮಿಕವಾಗಿ ಶ್ರಾವಣ ಮಾಸ ಇಂಥ ಪ್ರವಚನಗಳು ಹೇಳಿ ಉಪದೇಶವನ್ನು ಮಾಡಿ ನಮ್ಮ ಸಂಪ್ರದಾಯ ನಡೆಸ್ತಿದ್ವಿ. 14ನೇ ವಯಸ್ಸಿದ್ದಾಗ ನಮಗೊಂದು ಪ್ರೇರಣೆ ಮತ್ತು ವೈರಾಗ್ಯ ಬಂತು. ನಾವು ಜಗದ್ಗುರು ಜುನ ಅಖಾಡ ಭಗವತಾನ ಸರಸ್ವತಿ ಮಹಾಸ್ವಾಮಿಯವರ ಹತ್ರ ಸನ್ಯಾಸಿ ದೀಕ್ಷೆಯನ್ನು ತಗೊಂಡು ವಿಧಿವತ್ ಸನ್ಯಾಸಿ ದೀಕ್ಷೆ ಆಗಿ ವೇದಾಂತವನ್ನು ಮತ್ತು ವೇದಾಂಗಗಳನ್ನು ಅಭ್ಯಾಸ ಮಾಡಿ ಶಿಶು ಮಕ್ಕಳಿಗೆ ಕುಲಭೇದ ಇಲ್ಲದೆ ಎಲ್ಲರಿಗೂ ಉಪದೇಶ, ನಾಮಸ್ಮರಣ, ಧ್ಯಾನ, ಅನನ್ಯ ಶಾಸ್ತ್ರಗಳ ಗುಪ್ತವಾದ ರಹಸ್ಯಗಳನ್ನು ತಿಳಿಸಿ ಮತ್ತು ಮುಂಬೈ ಗ್ರಾಮದಲ್ಲಿ ಕೂಡ ಪಲ್ಲಕ್ಕುತ್ಸವ ಮತ್ತು ಉಚಿತ ಸಾಮ್ಯಗಳನ್ನು ಮಾಡುತ್ತಾ ಇಲ್ಲಿ ರಾಮಸಮುದ್ರ ಗ್ರಾಮದಲ್ಲಿ ನಮ್ಮ ಗುರುಗಳ ಭೀಮಶಂಕರ ಸ್ವಾಮಿ ಸ್ಮರಣಾರ್ಥವಾಗಿ ಸಿದ್ಧಾರೂಢ ಜಗದ್ಗುರು ಸಿದ್ಧಾರೂಢ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ 28 ವರ್ಷ ಸತತವಾಗಿ ಸಾಮೂಹಿಕ ಪಲ್ಲಕ್ಕುತ್ಸವ, ರಥೋತ್ಸವ ಮತ್ತು ಪ್ರವಚನಗಳನ್ನು ಸಂಭ್ರಮದಿಂದ ಭವ್ಯ ದಿವ್ಯವಾಗಿ ಊಟ 24 ತಾಸು 2 ದಿವಸ ಊಟ ಇರ್ತದೆ. ಮತ್ತು ಸಾಮೂಹಿಕ ಉದ್ದೇಶ ಏನಪ್ಪ ಅಂದರೆ ಜಾತಿ ಪಾತಿ ತೆಗೆಯೋದು, ಆ ಭಾಷೆ ಈ ಭಾಷೆ ಎಂಬುದಿರಬಾರದು. ಸರ್ವಸಾಮಾನ್ಯವಾಗಿ ನಾವು ದೇವರು ಮನುಷ್ಯ ಜನ್ಮ ಕೊಟ್ಟನ ಜಂತು ನರಜನ್ಮ ದುರ್ಲಭ ಅಂದರೆ ಈ ನರಜನ್ಮ ಮತ್ತೆ ಮತ್ತೆ ಬರುವುದಿಲ್ಲ. ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದರೆ ಸತ್ಕಾರ್ಯ ಮತ್ತೇನಪ್ಪ ಅಂದರೆ ಸದ್ವಿಚಾರ ಮತ್ತು ಒಳ್ಳೆಯ ಕಾರ್ಯವನ್ನು, ಒಳ್ಳೆಯ ವಿಚಾರ ಸಮಾಜದಲ್ಲಿ ನಾವು ಮಾಡಬೇಕು, ನೀಡಬೇಕು ಮತ್ತು ಎಲ್ಲರಿಗೂ ಕೊಡಬೇಕು, ತೋರಿಸಬೇಕು. ಆ ಉದ್ದೇಶದಿಂದ ನಾವು ಈ ಸಾಮೂಹಿಕವಾಗಲಿ ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳೇನಪ್ಪ ಅಂದರೆ ಜಾತಿ ಅತೀತರಾಗಿ ಮನುಷ್ಯ ಎಲ್ಲ ಸಕಲ ಮನುಷ್ಯರಿಗೆ ಶಿವನಾಮವನ್ನು ಕೊಟ್ಟು ಕುಲಭೇದವನ್ನು ಕೆಡಿಸಿ ಕೇವಲ ಆತ್ಮಜ್ಞಾನದಿಂದ ಮುಕ್ತಿ ಮತ್ತು ಸಹಜವಾದ ಭಜನೆ, ನಾಮಸ್ಮರಣೆ, ವೇದಾಂತ ಪರಿಷತ್ತು ಇಂಥವು ಸಾಮಾಜಿಕ ಕಾರ್ಯಗಳನ್ನು ಮಾಡಿರಿಂದ ಅವರು ನಮಗೆ ಆದೇಶ ಮಾಡಿದ್ದಾರೆ. ಆ ಗುರು ಪರಂಪರಾ ನಿಮಿತ್ತವಾಗಿ ನಮ್ಮ ಎಲ್ಲ ಮಠಗಳಲ್ಲಿ ನಡೆಯುವ ಕಾರ್ಯಕ್ರಮಗಳು ಒಂದು ಶಕ್ತಿ ಉಪಾಸನ, ಶಿವಪೂಜಾ ಮತ್ತು ಗುರು ಸೇವೆ. ಇದು ನಾವು ಮಾಡೋದು ಗುರು ಸೇವೆ ಎಂದು ನಿಷ್ಕಾಮ ಭಾವದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಯಥಾ ಶಕ್ತಿ ಎಲ್ಲರೂ ಏನು ಕೊಡ್ತಾರೆ ಅದನ್ನು ತಗೊಂಡು ಭವ್ಯ ದಿವ್ಯವಾಗಿ ನಾವು ಏನಪ್ಪ ಅಂದರೆ ಇದು ಮಾಡ್ತಾ ಇರ್ತೀವಿ. 28 ವರ್ಷ ಈ ಜಾತ್ರೆ. ಇವಾಗ ದೊಡ್ಡ ಮಂದಿರ ಕಟ್ಟಿ ಜೀರ್ಣೋದ್ಧಾರ ಮಾಡಬೇಕು. ಹಳೆದಾದ ನಾವು 14 ವರ್ಷದ ಕಟ್ಟಿವಿ. ಈಗ ದೊಡ್ಡದು ಮಾಡಿ ಅಲ್ಲಿ ಪಂಚದೇವತೆಗಳನ್ನು ಸ್ಥಾಪನೆ ಮಾಡಿ ಶಾಲೆ, ಮಹಾದ್ವಾರ, ಭಕ್ತ ನಿವಾಸ, ಧ್ಯಾನ ಮಂದಿರ ಇವೆಲ್ಲ ಮಾಡಿ ಮಾನಸಿಕವಾಗಿ ಸುಖ ಆಗಬೇಕಾದ್ರೆ ಧ್ಯಾನ, ಮತ್ತೇನಪ್ಪ ಅಂದರೆ ಬುದ್ಧಿ ಶುದ್ಧವಾಗಬೇಕಾದರೆ ಜ್ಞಾನ, ಮತ್ತು ಹೊಟ್ಟೆ ಶುದ್ಧ ಆಗಬೇಕಾದ್ರೆ ಅನ್ನದಾನ. ಈ ರೀತಿ ನಮ್ಮ ಗುರುಗಳಿನ ಪರಂಪರೆ ಹಾಕಿಕೊಟ್ಟಾರ. ಅದನ್ನು ನಾವು ಮಾಡ್ತಾ ಇತ್ತು ಸತತ. ಅದು ನೀವು ಕೂಡ ಇದು ಸತತ ನಡೆಸಬೇಕು. ಶಿಶು ಮಕ್ಕಳು ಈ ಒಳ್ಳೆ ಕಾರ್ಯಕ್ಕೆ ತಾವೆಲ್ಲರೂ ಯಥಾಶಕ್ತಿ ಭಕ್ತಿಯಿಂದ ದಾನ ಧರ್ಮಗಳನ್ನು ಮಾಡಿ ಕೀರ್ತಿವಂತರಾಗಬೇಕು. ಸ್ವಾರ್ಥ ಮತ್ತು ಅಭಿಮಾನ, ಅಹಂಕಾರ ಇವೆಲ್ಲ ಕಳಿಬೇಕು. ಎಲ್ಲರ ಸೇವಾ ಭಾವದಿಂದ ಮಾಡಿದರೆ ಅದು ಏನಾಗ್ತದಪ್ಪ ಅಂದರೆ ಸೇವೆನೂ ಒಂದು ಸಿದ್ಧಿ. ಮತ್ತು ಸೇವೆ ಬೇರೆ, ಸಿದ್ಧಿ ಬೇರೆ ಅಲ್ಲ. ಯಾರು ಸೇವೆ ಮಾಡ್ತಾರಂದ್ರೆ ಅದೇ ಸಿದ್ಧಿ. ಯಾಕೆಂದರೆ ಸಾಧನೆ ಮಾಡೋದ್ರಿಂದ ಆಗುವ ಸಿದ್ಧಿ ಸೇವೆನೇ. ಅದಕ್ಕೆ ಡೈರೆಕ್ಟ್ ಸೇವದಿಂದ ಏನು ಸಿದ್ಧಿ ಆಗ್ತದೆ. ಸಿದ್ಧಿ ಅಂದರೆ ಏನು? ದೇವರು, ಗುರುಗಳು, ತಂದೆ ತಾಯಿಗಳ ಆಶೀರ್ವಾದ ಮತ್ತು ಬಡವರದ್ದೇನಪ್ಪ ಅಂದರೆ ಪ್ರಸನ್ನತೆ, ಇವೆಲ್ಲ ನಮಗೇನು ಆನಂದವನ್ನು ಕೊಡ್ತವೆ. ಆ ಆನಂದ ಅಪರಂಪಾರ ಮತ್ತು ಅದು ಆತ್ಮಿಕವಾಗಿರ್ತದೆ. ಆನಂದ ದುಡ್ಡು ಕೊಟ್ಟರೆ
ಬರುವುದಲ್ಲಪ್ಪ. ಸತ್ಕಾರ್ಯದಿಂದ ಮಾಡೋದ್ರಿಂದಲೇ ಅಭಿಮಾನ ಅಹಂಕಾರಗಳನ್ನು ಕಳ್ಕೊಳ್ಳಬೇಕು. ನಾವು ಮನುಷ್ಯತ್ವವನ್ನು ಉಳಿಸಬೇಕೆಂದರೆ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ. ಇದನ್ನು ಉಳಿಸಬೇಕು. ಇದನ್ನು ಬಿಟ್ಟು ಇನ್ನೇನಿಲ್ಲ. ಯಾವುದು ಉಳಿಸ್ಲಿಕ್ಕೆ ಹೋಗಬೇಡ್ರಿ, ಮನುಷ್ಯರನ್ನು ಉಳಿಸಿ. ಅವರಿಗೇನು ಬೇಕಾದದ್ದು ಬುದ್ಧಿ, ವಿದ್ಯೆ, ಸತ್ಕಾರ್ಯ, ಸಂಸ್ಕಾರಗಳನ್ನು. ಮಠದ ಉದ್ದೇಶ ಏನು? ಮಠ ಮಾಡೋದು. ಮಠ ಅಂದರೆ ಏನು? ದೇವರು, ವೇದ ಶಾಸ್ತ್ರಗಳ ಅಭ್ಯಾಸ, ಗುರುಗಳಿರುವುದು ಮಠ. 4 ಗೋಡೆಯಲ್ಲೇ ಮಕ್ಕಳು ಗಂಡನ ಹೆಂಡತಿದ್ದರೇನಪ್ಪ ಅಂದರೆ ಮನೆ, ದೇವರಿದ್ದರೆ ಗುಡಿ. ಅದಕ್ಕೆ ಮಠ ಮಂದಿರಗಳು ದೇವಸ್ಥಾನಗಳು ಆಗಬೇಕು. ಯಾಕಂದರೆ ಸಂಸ್ಕಾರ ಬೆಳೆಸಲಿಕ್ಕೆ, ಸೇವೆ ಬೆಳೆಸಲಿಕ್ಕೆ, ಅವರಲ್ಲಿರುವ ಕಲ್ಮಶಗಳನ್ನು ಕಾಮ ಕ್ರೋಧಗಳನ್ನು ಕಳೆಯಲಿಕ್ಕೆ ಮಾಡಿದರು. ಇವು ಆದಷ್ಟು ಬೆಳೆಸಿ ಊರೂರಿಗೆ ಸತ್ಕಾರ್ಯಗಳಾಗಲಿ ಎಂದು ನಮ್ಮ ಗುರುಗಳ ಹತ್ರ ನೋಡ್ಕೊಳ್ತಾ, ನಾಳೆ ಏನಾದ ಉಚಿತ ಸಮಯ ಇವತ್ತು ಸಾಯಂಕಾಲ ಭವ್ಯವಾಗಿ ಊರು ಮೆರವಣಿಗೆ ಮಾಡ್ತಾರೆ. ಪಲ್ಲಕ್ಕಿ ಸೇವೆ ಮತ್ತು ರಥೋತ್ಸವ. ತಾವೆಲ್ಲರೂ ಹಾರ್ದಿಕ ಸ್ವಾಗತ. ಅವರಿವರೆಂಬುದೇ ನಿಜವಾರಿದವರೆಂಬೆ, ನಾನು ನೀನೆಂಬ ಅನ್ನಬಾರದು. ಯಾವುದೇ ಸತ್ಯ ಅದ ಅದೆಲ್ಲ ತಗೊಳ್ಳಬೇಕು, ಪಡ್ಕೊಳ್ಳಬೇಕು. ಯಾಕಂದರೆ ಸತ್ಯನೇ ಪರಮಾತ್ಮ, ಸತ್ಯನೇ ಜ್ಞಾನ. ಸತ್ಯನಪ್ಪ ಅಂದರೆ ಬಂಧನರಹಿತವಾದದ್ದು, ಸುಖ ಸ್ವರೂಪವಾದದ್ದು. ಅಂಥ ಸುಖರೂಪವಾದ ಪರಬ್ರಹ್ಮ ಸ್ವರೂಪನಾದ ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳ ಆಶೀರ್ವಾದವನ್ನು ತಾವು ಪಡೆಯಬೇಕು. ನಮ್ಮ ಕೂಡ ನಿಮ್ಮೆಲ್ಲರಿಗೆ ಆಶೀರ್ವಾದ ಮತ್ತು ಸ್ವಾಗತ. ಆಚಾರ್ಯಗಳು ಅಲ್ಲಿ ನಾವು ಶಾಲೆ ಕಲಿತದ್ದು, ಕಾಲೇಜ್ ಮಾಡಿದ್ದು ಬೊಂಬೈಯಲ್ಲಿ. ಧಾರವಾಡದಲ್ಲಿ ಏನಪ್ಪ ಅಂದರೆ ಎಲ್ಲ ಈ ಬೆಂಗಳೂರು, ಗುಲ್ಬರ್ಗ, ಯಾದಗಿರಿ ಮತ್ತು ಮೈಬೂಬನಗರ, ಮುಕ್ತಾಲ್, ನಾರಾಯಣಪೇಟೆ ತಾಲೂಕದ ಮಂದಿ ಇರ್ತಾರೆ. ಅಲ್ಲೆಲ್ಲ ನಮ್ಮ ಸಮಾಜದವ್ರು ಏನಪ್ಪ ಅಂದರೆ ಶಿಷ್ಯರಾಗಿ ನಾವು ಸಣ್ಣವರಿಂದ ಅಲ್ಲಿ ಸಕಲೇಶ್ವರ ಮಠ ಅದ ನಮಗೆ 7 ವರ್ಷದಿಂದ ಅಲ್ಲಿ ಹೋಗಿ ಉಪದೇಶ ಪಡ್ಕೊಂಡು ಶಾಸ್ತ್ರೋದ್ಯಾನ ಶ್ರವಣದು ಮಾಡಿ ನಾವು ಅಲ್ಲೆಲ್ಲರಿಗೆ ಪ್ರಚಾರ ಪ್ರಸಾರ ಮಾಡ್ತಿದ್ವಿ. ಈಗ ನಾವು 26ನೇ ವರ್ಷದಲ್ಲಿ ಬೊಂಬೈದಲ್ಲಿ ನಾವು ಮಾಡಲಿಕ್ಕೆ ನಾವು ಸ್ವಂತ ಸಾಮೂಹಿಕವನ್ನು ನಾವು ಮಾಡ್ತೀವಿ. ಅಲ್ಲಿ ಏಪ್ರಿಲ್ ಮೇದಾಗ ಗುರುಪೂರ್ಣಿಮೆ ಯಾವಾಗ ಇರ್ತದೆ ಜುಲೈದಾಗ ನವರಾತ್ರಿ ಮಾಡ್ತೀವಿ, ಶಿವರಾತ್ರಿ ಮಾಡ್ತೀವಿ ಅಲ್ಲಿ ಬೊಂಬೈದಾಗ. ಇಲ್ಲೇನಪ್ಪ ಅಂದರೆ ವಾರ್ಷಿಕೋತ್ಸವವನ್ನು ರಾಮಸಂಸ್ಥದಲ್ಲಿ ಮಾಡ್ತೀವಿ. ಹಿಂಗೆ 26 ವರ್ಷದಿಂದ ನಡೆದದಲ್ಲಿ ಮೇ 10 ತಾರೀಕು ಆದ. ಮೇ 10 ಸಾಮೂಹಿಕವಾದ ತಾವು ಬರಬೇಕು. ಗುರುಪೂರ್ಣಿಮಾದಲ್ಲಿ ಇಲ್ಲಿ ಮಾಡ್ತೀವಿ. ಇಲ್ಲಿ ಮಠ ಎಲ್ಲ ಆದಮೇಲೆ ಗುಡಿ ಕಟ್ಟಿದ ಮೇಲೆ ಆ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಶಿಫ್ಟ್ ಆಗ್ತವೆ.